ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಮುಸ್ಸಂಜೆಯ ಹರಟೆಯ ಮೊದಲನೇ ಭಾಗ ನೋಡಿದ್ರ ಏನನ್ನಿಸ್ತು? ಕೆಲವರು ಒಳ್ಳೆ ಮಾತುಗಳನ್ನು ಆಡಿದ್ದೀರಾ, ಧನ್ಯವಾದಗಳು. ಈಗಾಗಲೇ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ರೂಪಾ ಕಿಶನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಸ್ಸಂಜೆಯ ಹರಟೆಯ 2ನೇ ಅಧ್ಯಾಯಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಈ ಸಂಚಿಕೆಗೆ ನಾನು ನಾನೇನಾ ಅನ್ನೋ ಒಂದು ಟೈಟಲ್ನ ಇಟ್ಟಿದ್ದೀನಿ. ಎಲ್ಲೋ ದೂರದಲ್ಲಿ ಮಸುಕಾಗಿದ್ದ ನಾನು ನಿಧಾನವಾಗಿ ಒಂದು ದಿನ ದೃಷ್ಟಿ ಮಂಜಾದಾಗ, ದೃಷ್ಟಿ ಮಬ್ಬಾದಾಗ ನನ್ನ ಮುಂದೆ ಬಂದು ನಿಂತ್ಕೊಂಡಾಗ ನಾನೇನಾ ಅನ್ನೋ ಒಂದು ಹಿಂಜರಿಕೆ, ಒಪ್ಪಿಕೊಳ್ಳದೇ ಇರುವಿಕೆ, ತೆಳುವಾದ ಗಾಬರಿ, ಏನೋ ಒಂದು ತರಹದ ಆತಂಕ, ಕೊನೆಯಲ್ಲಿ ಸಹಜವೇ ಅಲ್ವೇ ಅನ್ನೋ ಒಂದು ಸಂಕೋಚದ ಮುಗುಳ್ನಗೆ. ಈ ಎಲ್ಲ ಭಾವನೆಗಳು ಮನಸ್ಸಿನಲ್ಲಿ ಹಾಗೆ ಪಟ 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 ಅಂತ ರೋಲ್ ಆಗತ್ತೆ. ಜಾಸ್ತಿ ಹೊತ್ತು ತಗೊಳ್ಳದೆ ಎದ್ದು ಒದರಿಕೊಂಡು ನಾನೇ ತಾನೇ ಎಂದು ಒಪ್ಪಿಕೊಂಡು ಅಪ್ಪಿಕೊಳ್ಳುವ ಮನಸ್ಥಿತಿಯೇ ಆತ್ಮಸ್ಥೈರ್ಯ. ಇಲ್ಲೊಂದು ನಾವು ಹೇಳ್ತಾ ಇದ್ದಿದ್ದು, ನಾನು ಕಲ್ತಿದ್ದಿದ್ದು ಒಂದು ಅಂಶ ಜ್ಞಾಪಕಕ್ಕೆ ಬರುತ್ತೆ. ಸೆಲ್ಫ್ ಹ್ಯುಮಿಲಿಯೇಷನ್ ಈಸ್ ಎ ಕ್ರೈಮ್ ಅಂತ. ಇದು ಬಹಳ ದೊಡ್ಡ ತಪ್ಪು. ನಾನಂತೂ ಇದನ್ನು ಅಪರಾಧ ಅಂತಲೇ ಅಂದ್ಕೊಳ್ತೀನಿ. ನಮ್ಮನ್ನು ನಾವೇ ಕೆಳಗಡೆ ಹಾಕ್ಕೊಳ್ಳೋದು, ನಮ್ಮನ್ನು ನಾವೇ ದೂಷಿಸ್ಕೊಳ್ಳೋದು, ನಮ್ಮನ್ನು ನಾವೇ ನಿಂದಿಸ್ಕೊಳ್ಳೋದು ಎಷ್ಟು ಸರಿ ಅಲ್ವೇ ಅಲ್ಲ. ಎಷ್ಟೋ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಜನ, ತುಂಬ ಜನ ಒಳ್ಳೆಯವರು ಇರ್ತಾರೆ. ಈ ಥರ ನಮ್ಮನ್ನು ಕೆಳಮಟ್ಟದಲ್ಲಿ ನೋಡೋದಕ್ಕೆ, ಅಪಹಾಸ್ಯ ಮಾಡೋದಕ್ಕೆ ಇರ್ತಾರೆ. ಅದನ್ನೆಲ್ಲ ಗಮನಕ್ಕೆ ತಗೊಳ್ಳದೆ ನನ್ನಲ್ಲಿರುವ ಒಳ್ಳೆಯ ಗುಣಗಳೇನು, ನನ್ನಲ್ಲಿರುವ ಸಕಾರಾತ್ಮಕ ಭಾವನೆಗಳೇನು, ನನ್ನ ಯಾಕೆ ಜನ ಇಷ್ಟಪಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಗಮನಕ್ಕೆ ತಗೊಳ್ಳೋದೇ ಸ್ವಕಲಿಕೆ. ಆಗ ನನ್ನ ಒಳ್ಳೆತನಗಳನ್ನು, ಒಳ್ಳೆ ಗುಣಗಳನ್ನು ನಾನು ಗಮನಕ್ಕೆ ತಗೊಳ್ತಾ ಹೋದಾಗ ನನ್ನ ಮೇಲೆ ನನಗೇನೆ ಪ್ರೀತಿ ಹುಟ್ಟುತ್ತೆ, ನನ್ನ ಮೇಲೆ ನನಗೇನೆ ಆತ್ಮೀಯ ಮನೋಭಾವನೆ ಬೆಳೆಯುತ್ತೆ. ಹಾಗಾದರೆ ಇದೆಲ್ಲ ಹೇಳೋಷ್ಟು ಸುಲಭನಾ? ಖಂಡಿತ ಇಲ್ಲ. ಅವಾಗಿವಾಗ ಎಷ್ಟೋ ದಿನ ಆದಮೇಲೆ ಒಂದೊಂದು ನೆರೆ ಕೂದಲು ಬಂದಾಗ, ಇಲ್ಲ ತೀರ್ಥ ತಗೊಂಡು ಇಲ್ಲಿ ಹಚ್ಕೊಳ್ತಾ ಇದ್ನಲ್ಲ, ಅದಕ್ಕೆ ಇಲ್ಲಿ ಮಾತ್ರ ಬಿಳಿಯಾಗಿದೆ ಅಂತ ಒಂದು ಹಂತದ ಒಪ್ಪಿಕೊಳ್ಳದೇ ಇರುವಿಕೆ. ಹಾಗೆ ಸ್ವಲ್ಪ ದಿನ ಜಾಸ್ತಿ ಆಗೋಕ್ಕೆ ಶುರುವಾದಾಗ ಗ್ರೇ ಹೇರ್ ಎಲಿಗೆಂಟ್ ಅಂತಾರೆ, ಗ್ರೇಸ್ಫುಲ್ ಅಂತಾರೆ, ಹಾಗೆ ಇಟ್ಕೊಳ್ಳ, ಇಲ್ಲಪ್ಪ ಇನ್ನು ಸ್ವಲ್ಪ ದಿನ ಹೇರ್ ಡೈ ಮಾಡ್ಕೊಳ್ಳೋಣ, ಕಪ್ಪು ಕೂದಲೇ ಇರಲಿ ಅನ್ನೋ ಒಂದು ಒಪ್ಪಂದ. ಆಮೇಲೆ ಯಾಕೋ ದೃಷ್ಟಿ ಮಂಜಾಗ್ತಾ ಇದೆಯಲ್ಲ, ಕಣ್ಣಲ್ಲಿ ನೀರು ಸುರಿತಾನೇ ಇರುತ್ತೆ, ನೋಡಿದವರು ಕಣ್ಣು ಯಾಕೋ ಡಲ್ಲಾಗಿದೆ ಅಂತ ಹೇಳ್ತಾರೆ, ಇರಿಟೇಷನ್ ಉಜ್ಕೊಳ್ಳೋಣ ಅನ್ನೋ ಥರ ಇರುತ್ತೆ. ಯಾಕೆ ಅಂತಂದಾಗ, ಇಲ್ಲ ಇವತ್ತು ಕಂಪ್ಯೂಟ್ರ್ನಲ್ಲಿ ತುಂಬ ಹೊತ್ತು ಕೆಲಸ ಮಾಡಿದ್ನಲ್ಲ, ಮೊಬೈಲ್ ತುಂಬ ಹೊತ್ತು ನೋಡಿದ್ನಲ್ಲ, ಒಲೆ ಮುಂದೆ ಸ್ಟವ್ ಮುಂದೆ ನಿಂತ್ಕೊಂಡು ತುಂಬ ಎಣ್ಣೆಯಲ್ಲಿ ಕರೆದ್ನಲ್ಲ, ಆ ಫ್ಯೂಮ್ಸ್ ಎಲ್ಲ ಹೋಗಿರ್ಬೋದು, ಹಾಗಾಗಿ ಇರಿಟೇಷನ್ ಆಗ್ತಾ ಇದೆ ಅನಿಸುತ್ತೆ ಅಂತ ಮತ್ತೆ ಇನ್ನೊಂದು ಸ್ವಲ್ಪ ಒಪ್ಕೊಳ್ದೇ ಇರೋ ಕಡೆ ಇರಲಿ, ಯಾವುದಕ್ಕೂ ಒಂದ್ಸಲ ಐ ಚೆಕಪ್ ಮಾಡ್ಕೊಂಬಿಡೋಣ ಅಂದಾಗ ಒಪ್ಪಿಕೊಳ್ಳುವ ಮನಸ್ಥಿತಿಗೆ ಸ್ವಲ್ಪ ಸರಿತೀವಿ. ಇಷ್ಟು ವರ್ಷ ಆಯಾಸ ಅನ್ನೋ ಪದಕ್ಕೆ ಅರ್ಥವೇ ಗೊತ್ತಿಲ್ಲದಾಗೆ ಕೆಲಸ ಮಾಡ್ತಿದ್ದ ನಾನು ಯಾಕೋ ಸುಸ್ತಾಗ್ತಾ ಇದೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ, ನೀರು ಬೇಕು ಅನ್ನಿಸ್ತಾ ಇದೆ, ಮಧ್ಯಾಹ್ನ ಸೆಷನ್ ಯಾರಿಗಾದ್ರೂ ಬೇರೆಯವ್ರಿಗೆ ಕೊಡ್ಲಾ ಅಂತ ಯಾಕೋ ನಿಶಕ್ತಿ ಅನ್ನಿಸ್ತಾ ಇದೆ ಅನ್ನೋ ಭಾವನೆ. ಮನೆಗೆ ಬಂದು ಹೇಳ್ಕೊಂಡಾಗ ಒಂದ್ಸಲ ಯಾವುದಕ್ಕೂ BP ಶುಗರ್ ಚೆಕ್ ಮಾಡಿಸು ಅಂದಾಗ ಎದೆ ಧಸಕ್ ಅನ್ನತ್ತೆ. ಇಷ್ಟು ದಿನ ನಾವೇ ಇನ್ನೊಬ್ರಿಗೆ ಸಜೆಸ್ಟ್ ಮಾಡ್ತಾ ಇದ್ದಿದ್ವಿ,
ಈಗ ನಮಗೇನೆ ಇನ್ನೊಬ್ಬರು ಸಜೆಸ್ಟ್ ಮಾಡೋ ಹಾಗಾಯಿತು ಅಂತ. ಹಾಗೆ ನಿಧಾನವಾಗಿ ವಯಸ್ಸಾದವರ ಪಟ್ಟಕ್ಕೆ ಅಥವಾ ನಮ್ಮ ಜೀವನದ ಸೆಕೆಂಡ್ ಇನ್ನಿಂಗ್ಸ್ಗೆ ಬಂದು ಸೆಟ್ಲ್ ಆಗ್ತೀವಿ ಅಥವಾ ಕೂತ್ಕೊಳ್ತೀವಿ. ಇಲ್ಲಿ ನಿಮ್ಗೆ ಇನ್ನೊಂದು ಹಾಸ್ಯ ಘಟನೆ ಹಂಚ್ಕೊಳ್ಬೇಕು ಅಂತ ಆಸೆ. ಬಸ್ಸಲ್ಲಿ ಹೋಗ್ತಾ ಬರ್ತಾ ಆಫೀಸ್ಗೆ ಹೋಗ್ತಾ ಬರ್ತಾ ಇದ್ದಾಗ ಕಂಡಕ್ಟರ್ ಒಂದ್ಸಲ, ಆಂಟಿ ಸ್ವಲ್ಪ ಜಾಗ ಬಿಡಿ, ಆಂಟಿ ಸ್ವಲ್ಪ ಕೂತ್ಕೊಳ್ಳಿ, ಮುಂದಕ್ಕೆ ಹೋಗಿ ಅಂದಾಗ ಆ ಕಡೆ ಈ ಕಡೆ ನೋಡಿ, ಯಾರು ನೀವು ಅಂತ ಇರೋದು? ನನಗೇನೆ ಅಂತಂದಾಗ ಮನಸ್ಸಲ್ಲಿ ಒಂದ್ಸಲ ಸಿಟ್ಟು ಬರುತ್ತೆ. ದಬ್ಬ ದಬ್ಬ ಅಂತ ಇಳಿದು ಮನೆಗೆ ಬಂದು, ನೋಡಿ ನನ್ನ ಅಂಕಲ್ ಥರ ಇದ್ದ ಅವನು, ನನಗೆ ಆಂಟಿ ಅಂತಾನೆ, ಆಂಟಿ ಅಂತೆ ಆಂಟಿ ಅಂದಾಗ, ಅವನೇ ಅಂಕಲ್ ಥರ ಇದ್ದಾನೆ, ನನ್ನ ಅಂಕಲ್ ಥರ ಇದ್ದಾನೆ ಅಂತಂದಾಗ, ಇರೋ ಇನ್ನು ಸ್ವಲ್ಪ ವರ್ಷ ಹೋಗಲಿ, ಅಜ್ಜಿ ಕೂತ್ಕೊಳ್ಳಿ, ಅಜ್ಜಿ ದಾರಿ ಬಿಡಿ, ಅಜ್ಜಿ ಕೈ ಹಿಡ್ಕೊಳ್ಳ ಅಂತಾನೆ ಅಂದಾಗ ಕೈ ಕಟ್ ಬಾಯ್ ಮುಚ್ ಅನ್ನೋಂಥ ಪರಿಸ್ಥಿತಿ. ಇಲ್ಲಿ ಇನ್ನೊಂದು ವಿಚಾರ, ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಒಂದು ಸ್ಲೈಡ್ ಇನ್ಕ್ಲೂಡ್ ಮಾಡಿರ್ತೀನಿ. ಈ ಸಂಚಿಕೆಯಿಂದ ನಿಮ್ಮ ಟೇಕ್ ಅವೇ ಏನು, ಏನಿಷ್ಟ ಆಯಿತು, ಯಾವ ಭಾಗ ಮೆಚ್ಚುಗೆ ಆಯಿತು, ಯಾವುದಾದ್ರೂ ಒಂದು ಮತ್ತೆ ಮರುಕಳಿಸ್ದಂಗೆ ಆಯಿತಾ, ಇದನ್ನು ಹಂಚ್ಕೊಳ್ಳಿ. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಇಲ್ಲೇನೆ ಇನ್ನೊಂದು ಸಂಚಿಕೆಯಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಹೀಗೆ ಮುಸ್ಸಂಜೆಯ ಮೊಬ್ಬಿನಲ್ಲಿ ನಮ್ಮ ಜೀವನದ ಬಗ್ಗೆ ಸ್ಪಷ್ಟತೆ ಮೂಡ್ತಾ ಹೋಗುತ್ತೆ. ಏನಂತೀರ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ನಿಮ್ಮ ಪ್ರೀತಿಯ ರೂಪ.